ಸರಿ ಸರ್, ಬಿಗ್ ಬಾಸ್ ಅಲ್ಲಿ ನಿಮ್ಮ ಅನುಭವ ಹೇಗಿತ್ತು? ಬಿಗ್ ಬಾಸ್ 10 ನೀವು ಹೋಗಿದ್ದು ಹೇಗಿತ್ತು? ಬಿಗ್ ಬಾಸ್ ಅನುಭವ ಅಂದರೆ ಒಂದು ಕಾಣದ ಜಗತ್ತಿನೊಳಗೆ ಹೋಗಿ ಅನುಭವಿಸುವಂಥ ಒಂದು ಲೈಫು. ಏಕೆಂದರೆ ಒಂದು ಫೋನ್ ಇರಲ್ಲ, ಒಂದು ನೆಟ್ವರ್ಕ್ ಇರಲ್ಲ, ಯಾರೂ ನಮಗೆ ಗೊತ್ತಿರಲ್ಲ, ಪರಿಚಯ ಇರಲ್ಲ. ಯಾರೋ ಒಂದು 18 ಜನನ ಒಳಗೆ ಬಿಟ್ಬಿಟ್ಟು ನಿಮಗೆ ನೀವೇ ಮಾತಾಡ್ಕೊಳ್ಳಿ ಅಂತ ಹೇಳಿ ಮನಸ್ಸುಗಳ ಮಧ್ಯೆ ಆಡೋ ಆಟ ಇದೆಯಲ್ಲ, ಆ ಆಟನ ಅನುಭವಿಸೋದೇ ಒಂದು ಸ್ವರ್ಗ. ಮನುಷ್ಯ ಆದವನು ಒಂದು ದಿನ ಬಿಗ್ ಬಾಸ್ ಅನುಭವನ ಹಂಚ್ಕೋಬೇಕು, ಆವಾಗ ಲೈಫು ಪರ್ಫೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಅಯ್ಯೋ ಬಿಗ್ ಬಾಸು ಅಂದ ತಕ್ಷಣವೇ ನಮ್ಗೆ ಇನ್ನೊಂದು ಅನುಭವ ಏನು ಅಂದರೆ ಕಿಚ್ಚ ಸುದೀಪ್ ಸರು. ಕಿಚ್ಚ ಸುದೀಪ್ ಸರ್ನ ನಾವು ಟಿ ವಿಲೆಲ್ಲ ನೋಡ್ತೀವಿ, ಅಂಥವ್ರು ನಮ್ಮ ಎದುರುಗಡೆ ನಮ್ಮ ಜೊತೆ ಕೊನೆ ಫಿನಾಲೆವರೆಗೂ ಇದ್ದು ಮಾತಾಡಿಸ್ತಾರಲ್ಲ, ಅದು ನನಗೆ ದೊಡ್ಡ ಅನುಭವ. ಸುದೀಪ್ ಸರ್ ಮಾತಾಡ್ಸಿದ್ದು. ಮತ್ತು ಆ ಜಗತ್ತಿನೊಳಗೆ ಹೋಗಿ ಒಂದು ಅನುಭವನ ಪಡ್ಕೊಂಡು ನಾವೇ ದುಡ್ಕೊಂಡು ನಾವೇ ತಿನ್ಕೊಂಡು ನಾವೇ ಗೆದ್ದು ಬರೋದೈತಲ್ಲ, ದಟ್ಸ್ ಚಾಲೆಂಜ್. ಆ ಅನುಭವನ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಈಗ ಪ್ರತಿ ವಾರ ಕಳೆದಂಗೆ ವಾರಕ್ಕೊಂದ್ಸಲ ಮಾತ್ರ ಹೊರಗಡೆ ಜೊತೆ ಒಂದು ಕನೆಕ್ಟ್ ಆಗಂತದ್ದು, ಇದು ಹೇಗಿರುತ್ತೆ? ಆ ಒಂದು ವಾರಕ್ಕೆ ಕಾಯಂಥದ್ದು ಕಿಚ್ಚ ಸುದೀಪ್ ಸರ್ ಜೊತೆ ಮಾತಾಡೋದು ಇಲ್ಲ. ಈಗ ವಾರ ಅದೇ ಮುಖಗಳು ನೋಡ್ತಾ ಇರ್ತೀವಿ. ಅವನೇನೋ ಮುನಿಸ್ಕೊತಾನೆ, ಇವನ ಬಗ್ಗೆನೇ ನಾಮಿನೇಟ್ ಮಾಡಬೇಕು, ಇವನ ಬಗ್ಗೆನೇ ಹೊಗಳಬೇಕು, ಆಮೇಲೆ ಕಳಪೆ ಉತ್ತಮ ಈ ಥರ ಎಲ್ಲನೂ ಕೊಡ್ತಾ ಇರಬೇಕಾಗುತ್ತೆ. ಇದೆಲ್ಲ ಕೊಟ್ಟಾದ್ಮೇಲೆ ವಾರ ಅಂತ್ಯದಲ್ಲಿ ಏನಾದರೂ ಒಂದು ತಪ್ಪು ಮಾಡಿದರೆ, ಸರಿ ಮಾಡಿದರೆ ಅಪ್ರಿಷಿಯೇಟ್ ಕೊಡೋಕ್ಕೆ, ಹೊಗಳೋಕ್ಕೆ ಸುದೀಪ್ ಅಣ್ಣನ ವೆಯ್ಟ್ ಮಾಡ್ತೀವಿ. ಅಂದರೆ ಈ ವಾರ ನಾನು ಏನು ತಪ್ಪು ಮಾಡಿದ್ದೀನಿ, ಸುದೀಪ್ ಅಣ್ಣ ಏನು ಹೊಗಳ್ತಾರೆ, ನನಗೇನು ಬೈಬೋದು, ಏನು ಪಾಯಿಂಟ್ಸ್ ಹೇಳ್ತಾರೆ ಅಂತ ಕುತೂಹಲದಿಂದ ಕಾಯುವಂಥ ಒಂದು ವೀಕೆಂಡ್ ಅಂದರೆ ಅದು ಕಿಚ್ಚ ಸುದೀಪ್ ಸರ್ ಬರೋವಂಥದ್ದು. ಸೊ ಅದಕ್ಕೋಸ್ಕರ ವೆಯ್ಟಿಂಗ್, ಎಕ್ಸೈಟ್ಮೆಂಟ್ ಜಾಸ್ತಿ ಅದಕ್ಕೆ. ಕೆಲವರಿಗೆ ಬಿಗ್ ಬಾಸ್ ಅನ್ನೋದು ಒಂದು ಹೊಸ ಇರ್ತಾರೆ. ಬಟ್ ನೀವು ಸಂತೋಷ್ ಎಸ್ಪೆಷಲಿ ಪಬ್ಲಿಕಲ್ಲಿ ಎಕ್ಸ್ಪೋಸ್ ಆದಂಥವ್ರು ತಗೊಂಡು ಒಂದೇ ಸಲ ಒಂದು ಕಡೆ ಕೂಡ ಹಾಕ್ಬಿಟ್ರೆ ಹೇಗಿತ್ತು ನಿಮಗೆ ವೈಯಕ್ತಿಕವಾಗಿ? ಸರ್ ಫಸ್ಟು ಅಂದ್ಕೊಂಡೆ ನಾನು ಕಾಮಿಡಿ ಮಾಡ್ತಾ ಫಸ್ಟ್ ವಾರ ಏನು ಸಖದ ಕಾಮಿಡಿ ಮಾಡ್ತಾಯಿದ್ದೀನಿ, ನಾನು ಯಾರು ತೆಗಿಯೋಕ್ಕಾಗಲ್ಲ, ನಾನೇ ಕಿಂಗ್ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಸರ್ ಸುದೀಪ್ ಸರ್ ಫಸ್ಟು ಡೇ ಬಂದು ತುಕಾಲಿ ಅವರೇ ನೀವು ಮಾಡ್ತಿರೋದು ಕಾಮಿಡಿ ಎಲ್ಲ ಕಂಡ್ರಿ ಒಬ್ಬ ಮನ್ಸಿಗೆ ಹರ್ಟ್ ಮಾಡ್ತಾಯಿದ್ದೀರ ಅಂತ ಹೇಳ್ಬಿಟ್ರು. ಅಯ್ಯಪ್ಪ ನಾನು ಕಾಮಿಡಿ ಮಾಡೋದು ಏನು ಹರ್ಟ್ ಮಾಡ್ತಾಯಿದ್ದೀನಿ ಅಂತ ಆ ಕ್ಷಣದಲ್ಲಿ ನಂಗೆ ನೋವಾಯಿತು. ನೋವಾದಮೇಲೆ ಎಲ್ಲ ಕಂಟೆಸ್ಟೆಂಟು ನನ್ನೇ ನಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇದು ದೊಡ್ಡ ಹೊಡೆತ ಬಿದ್ದುಬಿಡ್ತು ನನಗೆ. ತುಕಾಲಿ ಸರಿ ಇಲ್ಲ, ಯಾಕೆಂದ್ರೆ ಯಾರೂ ನಂಗೆ ಪರಿಚಯ ಇಲ್ಲ. ನಾನು ಫ್ರೀಯಾಗಿ ಸ್ಕಿಟ್ಗಳು ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಓಡಾಡ್ತಿದ್ದವರು ಒಂದು ಮನೆ ಒಳಗೆ ಹೋಗಿ ಗೊತ್ತು ಗುರಿ ಇಲ್ದವ್ರ ಜೊತೆ ಹೋಗಿ ಮಾತಾಡೋದೈತಲ್ಲ, ತುಂಬ ಕಷ್ಟ. ಅದರೊಳಗೂ ಕಾಮಿಡಿ ಮಾಡೋದು ಇನ್ನೂ ತುಂಬ ಕಷ್ಟ. ಅದರಲ್ಲೂ ವೀಕೆಂಡಲ್ಲಿ ಸುದೀಪ್ ಅಣ್ಣ ಬಂದು ನನಗೆ ನೆಗೆಟಿವ್ ಆಗಿ ಹೇಳ್ಬಿಟ್ರು, ಅದು ತುಂಬ ಪ್ರಾಬ್ಲಮ್ ಆಗೋಯ್ತು. ಬಟ್ ಒಂದು ಕಡೆ ನಾನು ಬಾತ್ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ನೋಡಿದೆ, ಇದೆಲ್ಲ ಆಟ, ಬೇರೆ ಥರ ಆಟ ಆಡಬೇಕು ಅಂತ ಆಟ ಸ್ಟಾರ್ಟ್ ಮಾಡಿದೆ. ಸುದೀಪ್ ಅಣ್ಣ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ರು. ಏನಲ್ಲ ಇತ್ತು ಕಲಿ ಎಲ್ಲ ಗುದ್ದಾಡ್ಕೊಂಡು ಆಟ ಆಡಿದ್ರೆ ನೀವೇನ್ರಿ ಮಾತಲ್ಲೇ ಆಟ ಆಡ್ತಾಯಿದ್ದೀರಲ್ರಿ ಅಂತ ಅನ್ನೋರು. ಆಮೇಲೆ ಅಣ್ಣ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರು ನಮ್ಗೆ.